ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬವು ದೇವಿ ಲಕ್ಷ್ಮಿಯನ್ನು ಪೂಜಿಸುವ ದಿನವಾಗಿದೆ. ವಿಷ್ಣು ಸ್ವರೂಪಿಣಿಯಾದ ವರಮಹಾಲಕ್ಷ್ಮಿಯನ್ನು ಸಂಪತ್ತು ವೃದ್ಧಿಗಾಗಿ, ಸರ್ವ ಆರೋಗ್ಯ ವೃದ್ಧಿಗಾಗಿ ವರಮಹಾಲಕ್ಷ್ಮಿಯನ್ನು ಆ ದಿನ ಪೂಜಿಸಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವೂ ಕೂಡ ಒಂದಾಗಿದೆ. ವರಮಹಾಲಕ್ಷ್ಮಿ ವ್ರತ ಮಾಡುವುದರಿಂದ ಅಷ್ಟಲಕ್ಷ್ಮಿಯರನ್ನು ಪೂಜಿಸಿದ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಈ ವ್ರತವನ್ನು ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುವುದು, ಮನೆಯ ಸದಸ್ಯರ ಆರೋಗ್ಯ ಉತ್ತಮವಾಗುವುದು. ಈ ವ್ರತವನ್ನು ವಿವಾಹಿತರು ಮತ್ತು ಅವಿವಾಹಿತ ಹೆಣ್ಣು ಮಕ್ಕಳು ಕೂಡ ಮಾಡುತ್ತಾರೆ. ಎಷ್ಟೋ ದಿನಗಳಿಂದ ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನು ಮಾಡುವುದರಿಂದ ಕಂಕಣ ಭಾಗ್ಯವೂ ಕೂಡ ಕೂಡಿ ಬರುತ್ತದೆ. ಆದರೆ ನಮಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲು ಯಾವೆಲ್ಲ ವಸ್ತುಗಳು ಬೇಕಾಗುತ್ತದೆ, ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸುವುದು ಎಂಬುದೇ ಕೆಲವು ಹೆಣ್ಣು ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಪೂಜೆಗೆ ಮುಂದಾದಾಗ ನಮಗೆ ಕೆಲವೊಂದು ವಸ್ತುಗಳು ಮರೆತು ಹೋಗುವ ಸಂಭವ ಕೂಡ ಆಗಿರುತ್ತದೆ. ಹಾಗಾದರೆ ಪೂಜೆಗೆ ಯಾವೆಲ್ಲ ವಸ್ತುಗಳು ಬೇಕು ಎಂಬುದನ್ನು ನಾವಿಂದು ತಿಳಿಯೋಣ. ಮೊದಲಿಗೆ ಪೂಜೆ ಯಾವ ರೀತಿಯಾಗಿ ಮಾಡುವುದು ಮತ್ತು ಯಾವೆಲ್ಲ ವಸ್ತುಗಳು ಬೇಕಾಗಬಹುದು ಎಂದು ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿಗೆ ಬೇಕಾಗುವ ವಸ್ತುಗಳು. ಮೊದಲು ಪೂಜೆಗೂ ಮುನ್ನ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛ ಮಾಡಬೇಕು. ಮೂರ್ತಿ, ಕಳಶ, ದೀಪದ ಕಂಬ, ಪಂಚಪಾತ್ರೆ ಹೀಗೆ ಎಲ್ಲ ವಸ್ತುಗಳನ್ನು ಸ್ವಚ್ಛ ಮಾಡಿ. ಬಳಿಕ 2 ತೆಂಗಿನಕಾಯಿ ಬೇಕಾಗುತ್ತದೆ. ಒಂದು ಪೂಜೆಯಲ್ಲಿ ದೇವರಿಗೆ ಒಡೆದು ಅರ್ಪಿಸಲು ಹಾಗೂ ಇನ್ನೊಂದು ಕಲಶದ ಮೇಲೆ ಇಡಲು ಬೇಕಾಗುತ್ತದೆ. ಇದರ ಜೊತೆಗೆ ಪರಿಶುದ್ಧ ಅರಿಶಿಣ ಹಾಗೂ ಕುಂಕುಮ ಬೇಕಾಗುತ್ತದೆ. ಪೂಜೆಗಳ ಸಾಮಗ್ರಿ ಸಿಗುವಂತಹ ಅಂಗಡಿಯಲ್ಲಿಯೇ ಅರಿಶಿಣ ಕುಂಕುಮ ತರುವುದು ಉತ್ತಮ. ಗಂಗಾಜಲವನ್ನು ತಂದು ಅಂದು ಪೂಜೆ ಶುದ್ಧ ಮಾಡುವುದು ಹಾಗೂ ಕಲಶದ ನೀರಿಗೆ ಮಿಕ್ಸ್ ಮಾಡಲು ತರಬಹುದು. ತುಪ್ಪದ ಹತ್ತಿಯನ್ನು ಪೂಜೆಯ ಸಮಯದಲ್ಲಿ ದೀಪ ಹಚ್ಚಲು ಬಳಸಲಾಗುತ್ತದೆ. ಹಾಗೆ ಗೆಜ್ಜೆ ವಸ್ತ್ರ ತೆಗೆದುಕೊಂಡು ಎಲ್ಲ ದೇವರಿಗೆ ಅರ್ಪಿಸಲಾಗುತ್ತದೆ. ಹಾಗೂ ಪೂಜೆಯಲ್ಲಿ ಇಡಲು ಬಿಚ್ಚೋಲೆ ಪ್ಯಾಕೆಟ್ ಇರಬೇಕಾಗುತ್ತದೆ. ಜೊತೆಗೆ ಒಂದಿಷ್ಟು ಹಣ್ಣು, ಡ್ರೈ ಫ್ರೂಟ್ಸ್ ಇಡಬೇಕಾಗುತ್ತದೆ. ಇದರ ಜೊತೆಗೆ ಅರಿಶಿಣ ಕೊಂಬಿನಿಂದ ಮಾಂಗಲ್ಯ ಮಾಡಿ ದೇವರ ಮೂರ್ತಿಗೆ ಅರ್ಪಿಸಲಾಗುತ್ತದೆ. ಹಾಗೂ 16 ಎಳೆ ದಾರವನ್ನು ಮಾಡಿಕೊಳ್ಳಬೇಕು. ಕಳಶಕ್ಕೆ ಲಾವಂಚದ ಬೇರು ಅರ್ಪಿಸಲಾಗುತ್ತದೆ. ಇದು ಅಂಗಡಿಗಳಲ್ಲಿ ಸಿಗುತ್ತದೆ. ಲಾವಂಚದ ಬೇರು ಅರ್ಪಿಸುವುದರಿಂದ ಹಣಕಾಸು ಸಮಸ್ಯೆ ನಿವಾರಣೆಯಾಗಲಿದೆ. ಇನ್ನು ವ್ರತಾಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬದ ದಿನ ಶುಕ್ರವಾರದಂದು ಬೆಳಿಗ್ಗೆಯೇ ಶುಚಿಯಾಗಿ ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಉಪವಾಸದಿಂದ ಇದ್ದು ಸಂಕಲ್ಪ ಮಾಡಿ ದೇವರ ಮನೆ ಅಥವಾ ದೇವರ ದೊಡ್ಡದಾದ ಜಾಗದಲ್ಲಿ ಗೋಮೂತ್ರದಿಂದ ಸ್ಥಳ ಶುದ್ಧೀಕರಿಸಿ. ನಂತರ ರಂಗವಲ್ಲಿಯನ್ನು ಬಿಡಿಸಿ ಮರದ ಮಣೆ ಅಥವಾ ಕುರ್ಚಿಯ ಮೇಲೆ ಅಗ್ರ ಇರುವ 2 ಬಾಳೆ ಎಲೆಗಳನ್ನು ಇಟ್ಟು ಅದರಲ್ಲಿ ಅಕ್ಕಿ ಹಾಕಿ ಬೆಳ್ಳಿ ಅಥವಾ ತಾಮ್ರದ ಅಥವಾ ಇಲ್ಲದಿದ್ದರೆ ಸ್ಟೀಲ್ ಕಲಶ ಇಟ್ಟು ಆ ಕಲಶದಲ್ಲಿ ಒಣದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಉತ್ತತ್ತಿ, ಕಲ್ಲು ಸಕ್ಕರೆಗಳನ್ನು ತುಂಬಿ ಅನುಕೂಲ ಇದ್ದಲ್ಲಿ ಬೆಳ್ಳಿ ಅಥವಾ ಬಂಗಾರದ ನಾಣ್ಯ ಹಾಕಿ ಶುದ್ಧವಾದ ಹೂವು, ಅರಿಶಿಣ ಮತ್ತು ಕುಂಕುಮ ಚಿಟಿಕೆ ಹಾಕಬೇಕು. ನಂತರ ಶುದ್ಧವಾದ ನೀರು ಹಾಕುವ ಮೂಲಕ ಕಳಸವನ್ನು ಸ್ಥಾಪನೆ ಮಾಡಬೇಕು. ಕಳಸಕ್ಕೆ ಹಾಕಲು ಹಾಗೂ ಪಂಚಕರ್ಪೂರ ದ್ರವ್ಯ ಮತ್ತು ಜಾವೇದ್ ಪೌಡರ್ ಅನ್ನು ಸಹ ಬಳಸುತ್ತಾರೆ. ಹೀಗಾಗಿ ಅಂಗಡಿಯಿಂದ ಈ ಎಲ್ಲ ವಸ್ತುಗಳನ್ನು ಸಹ ಖರೀದಿಸಲು ಮರೆಯಬೇಡಿ. ಇನ್ನು ಪೂಜೆ ಸಮಯದಲ್ಲಿ ಬಳಸಲು ಶ್ರೀಗಂಧ ಇದ್ದರೆ ಇನ್ನೂ ಉತ್ತಮ. ಜೇನುತುಪ್ಪವನ್ನು ದೇವರ ಪ್ರಸಾದ ಅಥವಾ ತೀರ್ಥದಲ್ಲಿ ಬಳಸುವುದು ಉತ್ತಮ. ಕಲಶದಲ್ಲಿ ಹಾಕುವ ಕರೋಂಜನ ಎಂಬ ವಸ್ತು ಸಿಗಲಿದೆ. ಇದನ್ನು 1 ಚಿಟಿಕೆಯಷ್ಟು ಹಾಕಬೇಕು. ಇವೆಲ್ಲವನ್ನು ಹಾಕಿ ಸ್ಥಾಪಿಸಿದ ಕಲಶದಲ್ಲಿ ಮಾವಿನ ಸೊಪ್ಪಿನ ಅಗ್ರವನ್ನಿಟ್ಟು, ಅಂದರೆ ಮಾವಿನ 5 ಎಲೆಗಳನ್ನು ಇಟ್ಟು ಅದರ ಮೇಲೆ ಅರಿಶಿಣ ಹಚ್ಚಿದ ಮತ್ತು ಕುಂಕುಮ ಹಚ್ಚಿದ ತೆಂಗಿನಕಾಯಿಯನ್ನು ಜುಟ್ಟು ಮೇಲೆ ಬರುವಂತೆ ಇಟ್ಟು ಅದರ ಮೇಲೆ ಲಕ್ಷ್ಮೀದೇವಿಯ ಬೆಳ್ಳಿ ವಿಗ್ರಹವನ್ನು ಇಲ್ಲವೇ ಲಕ್ಷ್ಮೀದೇವಿಯ ಬೆಳ್ಳಿ ಮುಖವಾಡವನ್ನು ಇಲ್ಲವೇ ಅವೆರಡೂ ಇಲ್ಲದಿದ್ದಲ್ಲಿ ಅರಿಶಿಣದಲ್ಲಿ ಲಕ್ಷ್ಮೀದೇವಿಯನ್ನು ಮಾಡಿಕೊಂಡು ಇಡಬೇಕು. ಇನ್ನು ಮಡಿಲಕ್ಕಿ ತುಂಬಲು ಬೇಕಾಗುವ ಎಲ್ಲ ವಸ್ತುವನ್ನು ಖರೀದಿಸಿ, ಮುಖ್ಯವಾಗಿ ಬಿಚ್ಚೋಲೆ ಪ್ಯಾಕೆಟ್, ಕಾಯಿ, ಹಣ್ಣು, 2 ಅಚ್ಚು ಬೆಲ್ಲ, ಅಕ್ಕಿ, ಒಣ ಕೊಬ್ಬರಿ ಬೇಕಾಗುತ್ತದೆ. 2 ಶುದ್ಧವಾದ ವಸ್ತ್ರಗಳನ್ನು ಸಹ ಪೂಜೆಯ ಸಮಯದಲ್ಲಿ ಬೇಕಾಗುತ್ತದೆ.
ಈ ಪೂಜೆಯ ವೇಳೆ ಹೊಸ ಬಟ್ಟೆಗಳನ್ನೇ ಬಳಸಿ ಒರೆಸುವುದು, ಮೂರ್ತಿ ಒರೆಸುವ ಕಾರ್ಯ ಮಾಡಿ. 6 ಗೋಮತಿ ಚಕ್ರ ಹಾಗೂ 6 ಕಮಲದ ಬೀಜಗಳು, 6 ಕವಡೆ, 6 ಗುಲಗಂಜಿ ಪೂಜೆಯ ಸಮಯದಲ್ಲಿ ಇದೆಲ್ಲವನ್ನೂ ಹಾಕಿ ದೇವರ ಮೂರ್ತಿ ಮುಂದೆ ಇರಿಸಬೇಕು. ಇದರ ಜೊತೆಗೆ ಸೀರೆ, ಹಸಿರು ಬಳೆ, ಆಭರಣ ಕೂಡ ಬಳಸುತ್ತಾರೆ. ಇವೆಲ್ಲವೂ ಮಡಿಲಕ್ಕೆ ತುಂಬುವ ವಸ್ತುಗಳು. ಇವುಗಳನ್ನು ನಿಮ್ಮ ಸಂಕಲ್ಪದ ಜೊತೆಗೆ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಸಂಪೂರ್ಣಗೊಳಿಸಬೇಕು. ಇನ್ನು ಅತಿ ಮುಖ್ಯವಾಗಿ ಪೂಜೆ ಮಾಡುವಾಗ ಈ ಕೆಲವೊಂದು ಅಂಶಗಳತ್ತ ಗಮನವಿಡಬೇಕು. ಇದು ಮುತ್ತೈದೆಯರೇ ಆಚರಿಸುವ ವಿಶೇಷವಾದ ವ್ರತವಾದ್ದರಿಂದ ಈ ಪೂಜೆಗೆ ಕುಳಿತುಕೊಳ್ಳುವಾಗ ರೇಷ್ಮೆ ಸೀರೆ ಉಡುವುದು ಶ್ರೇಷ್ಠ. ಇನ್ನು ಪೂಜೆಗೆ ಕುಳಿತುಕೊಳ್ಳುವಾಗ ಒದ್ದೆ ಕೂದಲಾಗಲಿ ಅಥವಾ ಕೂದಲು ಬಿಚ್ಚಿ ಹರಡಿಕೊಳ್ಳಬಾರದು, ಜಡೆ ಹಾಕಿರಬೇಕು. ಮುತ್ತೈದೆಯರಿಗೆ ಹಣೆಯಲ್ಲಿನ ಸಿಂಧೂರವೇ ಪ್ರಾಮುಖ್ಯವಾದ್ದರಿಂದ ಹಣೆಯಲ್ಲಿ ದೊಡ್ಡದಾದ ಕುಂಕುಮವಿರಲಿ. ಮನೆಯ ಬಾಗಿಲಿಗೆ ಕಟ್ಟುವ ತೋರಣ ಮತ್ತು ಪೂಜೆಯಲ್ಲಿ ಬಳಸುವ ಬಾಳೆ ಎಲೆ ಮತ್ತು ಬಾಳೆ ಕಂಬಗಳನ್ನು ಕೃತಕವಾಗಿ ಪ್ಲಾಸ್ಟಿಕ್ ಮಯವಾಗಿರದೆ ನಿಜವಾದ ಮಾವಿನ ಸೊಪ್ಪು ಹಾಗೂ ಬಾಳೆ ಎಲೆ ಮತ್ತು ಕಂದುಗಳಿದ್ದರೆ ಪೂಜೆಗೆ ನಿಜವಾದ ಸಾರ್ಥಕತೆ ದೊರೆಯುತ್ತದೆ. ಹಬ್ಬದ ಇಡೀ ದಿನ ಮತ್ತು ಪೂಜಾ ಸಮಯದಲ್ಲಿ ಅಪಶಬ್ದ ಅಥವಾ ಅನಾವಶ್ಯಕ ದುರಾಲೋಚನೆಗಳು ಬರದಂತೆ ಎಚ್ಚರ ವಹಿಸಬೇಕು. ಇನ್ನು ದಾನದ ರೂಪದಲ್ಲಿ ಪುರೋಹಿತರಿಗೆ ಕೊಡುವ ಸ್ವಯಂ ಪಾಕದಲ್ಲಿ ಕೊಡುವ ತರಕಾರಿ, ಅಕ್ಕಿ, ಬೇಳೆ ಇತ್ಯಾದಿ ಪದಾರ್ಥಗಳು ಹಾಳಾಗಿರದೆ ಉತ್ತಮ ಗುಣಮಟ್ಟದಲ್ಲಿ ಬಳಸುವಂತೆ ಇರಬೇಕು. ಸ್ವಯಂ ಪಾಕ ಪಡೆದವರು ಕನಿಷ್ಠ 1 ಹೊತ್ತಿನ ಅಡುಗೆ ಮಾಡಿಕೊಂಡು ಊಟ ಮಾಡುವಂತಿರಬೇಕು. ಇನ್ನು ಮುತ್ತೈದರಿಗೆ ಕೊಡುವ ಸೀರೆ ಮತ್ತು ಕುಪ್ಪಸದ ಕಣ ಅಥವಾ ಬ್ರಾಹ್ಮಣರಿಗೆ ನೀಡುವ ಪಂಚೆ, ಶಲ್ಲೆ ಇತ್ಯಾದಿ ವಸ್ತುಗಳು ಧರಿಸಲಿಕ್ಕೆ ಯೋಗ್ಯವಾಗಿರಬೇಕು. ಇನ್ನು ಸಂಕ್ಷಿಪ್ತವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದರ ಕೊಂಚ ಮಹತ್ವವನ್ನು ತಿಳಿಯೋಣ. ಒಮ್ಮೆ ಶಿವ ಪಾರ್ವತಿಯರು ಏಕಾಂತದಲ್ಲಿ ಮಾತನಾಡುತ್ತಿದ್ದಾಗ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದರೆ ಶ್ರೇಷ್ಠ ಎಂದು ಜಗಜ್ಜನನಿಯಾದ ಪಾರ್ವತಿಯು ಕೇಳಿದಾಗ ತಡ ಮಾಡದೆ ಸ್ವತಃ ಈಶ್ವರನು ವರಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಶ್ರೇಷ್ಠವಾದ ವ್ರತ ಎಂದು ತಿಳಿಸಿದ. ಹಾಗಾಗಿ ಈ ವ್ರತವು ಜನಪ್ರಿಯವಾಗಿ ಬೆಳೆಯಿತು. ಅಂದಿನಿಂದ ಜನರು ಈ ವ್ರತವನ್ನು ಆಚರಿಸಲು ಸಿದ್ಧರಾದರು. ಈ ವ್ರತವನ್ನು ಆಚರಿಸುವುದರಿಂದ ಜನರಿಗೆ ಒಳಿತಾಗಲು ಶುರುವಾಗಲು ಪ್ರಾರಂಭವಾಯಿತು. ಹಾಗಾಗಿ ಜನರು ವರಮಹಾಲಕ್ಷ್ಮಿಯನ್ನು ಸಂಪತ್ತು ವೃದ್ಧಿಗೆ, ಸರ್ವ ಆರೋಗ್ಯ ವೃದ್ಧಿಗಾಗಿ ವರಮಹಾಲಕ್ಷ್ಮಿಯನ್ನು ಆ ದಿನ ಪೂಜಿಸಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವೂ ಕೂಡ ಒಂದಾಗಿದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಶ್ರದ್ಧಾಭಕ್ತಿಯಿಂದ ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿದಲ್ಲಿ ಮಾತ್ರವೇ ಪೂಜೆಯ ಸಿದ್ಧಿಗಳು ಪೂಜಿಸಿದವರಿಗೆ ಲಭಿಸಿ ಅದರಿಂದ ಅವರ ಸಕಲ ಆರ್ಥಿಕ ಬಾಧೆಗಳು ನಿವಾರಣೆಯಾಗಿ ವ್ಯಾಪಾರ ಅಭಿವೃದ್ಧಿಯಾಗಿ ಮನೆಯಲ್ಲಿ ಸಕಲ ಸೌಭಾಗ್ಯ ಸಂಪತ್ತು ಅಭಿವೃದ್ಧಿ ಕಾಣುತ್ತದೆ. ವೀಕ್ಷಕರೇ, ನಿಮಗೂ ಕೂಡ ತಾಯಿ ವರಮಹಾಲಕ್ಷ್ಮಿಯ ಆಶೀರ್ವಾದ ದೊರೆಯಲಿ ಎಂದು ಕೇಳಿಕೊಳ್ಳುತ್ತಾ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಇತರರಿಗೂ ಈ ವಿಡಿಯೋವನ್ನು ಆದಷ್ಟು ಬೇಗ ಶೇರ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗುವುದನ್ನು ಕೂಡ ಮರೆಯದಿರಿ. ಧನ್ಯವಾದಗಳು.